ನಮಸ್ಕಾರ, ಇದು ನಿಮ್ಮ ಈಶಾವಾಣಿ. ಸಂಬಂಧಗಳ ಸುತ್ತ ಸರಣಿಗೆ ಸ್ವಾಗತ. ಸರ್ವೇಭ್ಯೋ ನಮೋ ನಮಃ. ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್. ಈ ವಾರ ನಮ್ಮ ಸಂಬಂಧಗಳ ಸುತ್ತ ಸರಣಿಯಲ್ಲಿ ಈ ಒಂದು ಪಯಣದಲ್ಲಿ ಈ ವಾರದ ಸಂಬಂಧ ಯಾವುದು ಅಂತಂದರೆ ಗಂಡ ಹೆಂಡತಿಯ ಸಂಬಂಧ. ಸ್ನೇಹಿತರೆ, ಇದರಲ್ಲಿ ನಾವು ಒಂದು ದಾಂಪತ್ಯ ಯೋಗದ ಬಗ್ಗೆ ಅದು ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಮೊದಲನೆಯದಾಗಿ, ರಕ್ತ ಸಂಬಂಧವಿಲ್ಲದಿದ್ದರೂ ರಕ್ತ ಸಂಬಂಧಕ್ಕಿಂತ ಮಿಗಿಲಾದ ಒಂದು ಸಂಬಂಧ ಅಂತಂದರೆ ಅದು ಗಂಡ ಹೆಂಡತಿಯ ಸಂಬಂಧ ಅಂತ ಹೇಳಬೇಕಾಗತ್ತೆ. ಇದು ಬಹಳ ಆಳವಾಗಿ ಬೆಸೆದುಕೊಂಡಿರುವ ಒಂದು ಸಂಬಂಧ. ಪ್ರಾಯಶಃ ಈ ತರಹದ ಸಂಬಂಧ ಇದು ಒಂದೇ ಇರೋದು ಅಂತ ಹೇಳ್ತೀನಿ. ಪವಿತ್ರ ಬಂಧನ ಇದು. ಅದು ಎಷ್ಟರ ಮಟ್ಟಿಗೆ ಪವಿತ್ರವಾಗಿರುತ್ತೆ ಅಂತಂದರೆ ಆ ಪವಿತ್ರತೆಗೆ ಯಾವ ರೀತಿಯಲ್ಲೂ ಚ್ಯುತಿ ಬರದೆ ನಡ್ಕೋಬೇಕಾಗತ್ತೆ. ಆದರೆ ಈಗಿನ ಕಾಲಮಾನದಲ್ಲಿ ಬಹಳ ಕಡಿಮೆ ಪ್ರಮಾಣದಲ್ಲಿ ಈ ಒಂದು ದಾಂಪತ್ಯಕ್ಕೆ ಬೆಲೆ ಕೊಡುವವರನ್ನು ನಾವು ನೋಡ್ತಾ ಇದ್ದೇವೆ. ಈ ಸಂಬಂಧವನ್ನು ನಾವೇ ಆರಿಸ್ಕೋತೀವೋ ಅಥವಾ ಇದು ವಿಧಿ ಲಿಖಿತವೋ ಅಥವಾ ಮನೆಯವರು ನೋಡಿಬಿಟ್ಟು ಈ ಸಂಬಂಧವನ್ನು ನಮಗೆ ಆಯ್ಕೆ ಮಾಡಿ ಕೊಡ್ತಾರೋ ಗೊತ್ತಿಲ್ಲ. ಆದರೆ ಒಮ್ಮೆ ಈ ಸಂಬಂಧದಲ್ಲಿ ಕಾಲಿಟ್ಟಾಗ ಆ ಸಂಬಂಧಕ್ಕೆ ತಕ್ಕ ಗೌರವವನ್ನು ಎರಡೂ ಬದಿಯಿಂದ ಕೊಡಬೇಕಾಗತ್ತೆ. ಇಲ್ಲಿ ಇಬ್ಬರು ವಯಸ್ಕರು, ಪ್ರಬುದ್ಧರು, ಜ್ಞಾನವುಳ್ಳವರು, ಇವತ್ತಿನ ಕಾಲಕ್ಕೆ ಎಲ್ಲ ರೀತಿಯಲ್ಲೂ ಜ್ಞಾನವುಳ್ಳವರು, ಅವರ ಒಂದು ಬೆಳವಣಿಗೆ ಏನಿರುತ್ತೆ ಬೇರೆ ಬೇರೆ ವಾತಾವರಣದಲ್ಲಿ ಆಗಿರುತ್ತೆ. ಆ ವಿಭಿನ್ನವಾದ ಆಚಾರ ವಿಚಾರಗಳಾಗಿರಬಹುದು ಅಥವಾ ವ್ಯಕ್ತಿತ್ವಗಳಾಗಿರ್ಬೋದು, ಎಲ್ಲವೂ ಬೇರೆ, ಎಲ್ಲೋ ಒಂದೆರಡು ಒಪ್ಪುವಂಥವು ಇರ್ಬೋದು, ಬಿಟ್ಟರೆ ಎಲ್ಲವೂ ಬೇರೆಯೇ. ಅದನ್ನು ಆ ಒಂದು ವಿಭಿನ್ನತೆಯನ್ನು ಅಪ್ಪಿಕೊಂಡು ಅದರೊಟ್ಟಿಗೆ ಪರಸ್ಪರ ಸುಖ ದುಃಖವನ್ನು ಹಂಚಿಕೊಂಡು ಬದುಕೋದಿದೆಯಲ್ಲ, ಅದೇ ದಾಂಪತ್ಯ. ಇಲ್ಲಿ ಅದನ್ನು ಸಾಮಾಜಿಕ ಚೌಕಟ್ಟಿನೊಳಗೆ ನೋಡುವಾಗ ಇದು ಸಮಾಜಕ್ಕೆ ಬೇಕು, ಹಾಗಾಗಿ ಇದು ಒಂದು ಸಂಬಂಧ ಅನ್ನೋದಲ್ಲ. ಅದನ್ನು ಮೀರಿದ ಒಂದು ಸಂಬಂಧ ಇದು. ಅದರಲ್ಲಿ ಬಹಳ ಭಾವಗಳು, ಭಾವನೆಗಳು, ಜೊತೆಗೆ ಒಂದು ಸಂಸಾರವನ್ನು ಕಟ್ಟಿ ಬೆಳೆಸುವಂತಹ ಜವಾಬ್ದಾರಿ ಗಂಡು ಹೆಣ್ಣು ಇವರಿಬ್ಬರ ಮೇಲೆ ಇರುತ್ತೆ. ಈಗಿನ ಕಾಲಮಾನಕ್ಕೆ ನಾವು ನನಗೂ ಕೇಸಸ್ ಬರುತ್ತೆ, ಬಹಳ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರೋದು ಈಗೋ ವಿಚಾರವಾಗಿ. ಇಬ್ಬರಲ್ಲೂ ಇದೆ. ಎಲ್ಲೋ ಒಂದು ಕಡೆ ಹೆಣ್ಣುಮಕ್ಕಳಲ್ಲೇ ಸ್ವಲ್ಪ ಜಾಸ್ತಿ ಈಗೋ ಇದೆ ಅಂತ ಅನಿಸುತ್ತೆ. ಈ ಅಹಂಕಾರಗಳನ್ನ ಬದಿಗಿಟ್ಟು ನಾವು ಸಮಾಧಾನವಾಗಿ ಯೋಚನೆ ಮಾಡಿದಾಗ ಈ ಸಂಬಂಧ ಬಹಳ ಚಂದವಾಗಿ ಕಾಣಿಸುತ್ತೆ. ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಮಾಡ್ಕೊಳ್ಳೋದಲ್ಲ. ಮದುವೆ ಅನ್ನೋದು ಬಹಳ ವಿಚಾರ ಮಾಡಿ ನಮ್ಮ ಹಿರಿಯರು ಮಾಡಿರುವಂತಹ ಒಂದು ಸಂಪ್ರದಾಯ ಮತ್ತು ಒಂದು ಒಳ್ಳೆಯ ಒಂದು ಆಚರಣೆ. ಅದು ನಮ್ಮಲ್ಲಿ ಇರುವಂಥದ್ದು ಒಂದು ಸಂಸಾರವನ್ನು ಕಟ್ಟಿ ಬೆಳೆಸೋದು, ಒಂದು ಸಂಸಾರವನ್ನು ನಡೆಸೋದು ಅಷ್ಟು ಸುಲಭದ ಮಾತಲ್ಲ. ಗಂಡಿಗೆ ತನ್ನದೇ ಆದ ಜವಾಬ್ದಾರಿಗಳಿರುತ್ತೆ, ಹೆಣ್ಣಿಗೆ ತನ್ನದೇ ಆದ ಜವಾಬ್ದಾರಿಗಳಿರುತ್ತವೆ. ಇವತ್ತಿನ ಆಧುನಿಕ ಬದುಕಿನಲ್ಲಿ ನಾನು ಸಮ ನೀನು ಸಮ ಅಂತ ಹೇಳ್ಕೊಳ್ತಾ ಯಾರು ಏನು ಮಾಡಬೇಕು ಅದನ್ನು ಮರೆತು ಕಾಂಪಿಟೇಷನ್ ಆಗಿಬಿಟ್ರೆ ದಾಂಪತ್ಯ ಚೆನ್ನಾಗಿರಲ್ಲ ಸ್ನೇಹಿತರೆ. ದಾಂಪತ್ಯದಲ್ಲಿ ಕೆಲವು ಅಡ್ಜಸ್ಟ್ಮೆಂಟ್ಸ್ ಇರಬೇಕು, ತಕ್ಕ ಪ್ರಮಾಣದಲ್ಲಿ ಕಾಂಪ್ರಮೈಸಸ್ ಇರಬೇಕು. ಇವೆಲ್ಲ ಬಿಟ್ಬಿಟ್ಟು ನಾನು ನನ್ನಿಷ್ಟದಂತೆ ನಡೀತೀನಿ ಅಂತಂದರೆ ಅದಕ್ಕೆ ದಾಂಪತ್ಯ ಅಂತ ಅನ್ನೋಲ್ಲ ಅಂತ ಹೇಳ್ತೀನಿ. ಇದರಲ್ಲಿ ಒಂದು ಮಧುರವಾದ ಭಾವವಿದೆ. ಬದುಕನ್ನು ಸುಂದರವಾಗಿಸಿಕೊಂಡು ಕಟ್ಟಿಕೊಳ್ಳುವಂತಹ ಒಂದು ಸೂಕ್ಷ್ಮತೆ ಇದೆ. ಎಲ್ಲಿ ಯಾರು ಬೇಕಾದರೂ ಹಳಿ ತಪ್ಪಬಹುದು, ಆದರೆ ಹಳಿ ತಪ್ಪದೆ
ಕರೆಕ್ಟಾಗಿ ಜೀವನದ ಒಂದು ಬದುಕಿನ ಒಂದು ದಾಂಪತ್ಯದ ಉಗಿಬಂಡಿಯನ್ನು ಓಡಿಸಿಕೊಂಡು ಹೋಗುವುದಿದೆಯಲ್ಲ, ಅದು ಇಬ್ಬರ ಮೇಲಿರುವಂತಹ ಜವಾಬ್ದಾರಿ. ಬರೀ ಗಂಡಿಗಷ್ಟೇ ಅಲ್ಲ, ಹೆಣ್ಣಿಗೂ ಅಷ್ಟೇ ಜವಾಬ್ದಾರಿ ಇರುತ್ತೆ. ಬರೀ ಹೆಣ್ಣಿಗಷ್ಟೇ ಅಲ್ಲ, ಗಂಡಿಗೂ ಅಷ್ಟೇ ಜವಾಬ್ದಾರಿ ಇರುತ್ತೆ. ಇಲ್ಲಿ ದಾಂಪತ್ಯ ಅನ್ನೋದು, ಗಂಡ ಹೆಂಡತಿ ಅನ್ನೋದು ಜನುಮ ಜನ್ಮಾಂತರದ ಸಂಬಂಧ ಅಂತ ನಮ್ಮಲ್ಲಿ, ನಮ್ಮ ಸನಾತನ ಧರ್ಮದಲ್ಲಿ ನಂಬಿದ್ದೇವೆ. ಹಾಗಿರಬೇಕಾದ್ರೆ ಆ ದಾಂಪತ್ಯ, ಆ ಒಂದು ಸಂಬಂಧ ಎಷ್ಟು ಸುಂದರವಾಗಿರಬೇಕು. ಅಲ್ಲಿ ಆಗುವಂತಹ ಏರುಪೇರುಗಳು, ಅಲ್ಲಿ ಆಗುವಂತಹ ಅಸಮಾಧಾನಗಳು, ಕೋಪ, ದುಃಖ, ಸುಖ ಎಲ್ಲವನ್ನ ಈ ಸರಣಿಯಲ್ಲಿ ನೋಡೋಣ ಸ್ನೇಹಿತರೆ. ಮತ್ತೆ ನಾಳೆ ಮಾತಾಡೋಣ. ನಮಸ್ಕಾರ. ಇದು ನಿಮ್ಮ ಈಶಾವಾಣಿ.